ಪ್ರಭು ನ್ಯೂಸ್ಗೆ ಸ್ವಾಗತ. ಸಂಪ್ರದಾಯದ ಪ್ರಕಾರ ಪ್ರತಿ 5 ವರ್ಷಕ್ಕೊಮ್ಮೆ ಜರುಗುವ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಪುಣ್ಯಭೂಮಿಯಾದಂಥ ಕಮತ್ನೂರು ಗ್ರಾಮದ ಗ್ರಾಮ ದೇವತೆಯಾದ ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವ ಇಂದು ಮಂಗಳವಾರ ದಿನಾಂಕ 27 ಫೆಬ್ರವರಿ 2024ರಂದು ಪ್ರಾರಂಭವಾಯಿತು. ಕುಂಬಾರ ಮನೆಯಿಂದ ದೇವಿಯನ್ನು ರಾತ್ರಿ 10 ಎಬ್ಬಿಸಿ ಗೌಡರ ಮನೆಯಲ್ಲಿ ಉಡಿ ತುಂಬಿ ಸಕಲ ವಾದ್ಯ ಮೇಳ ಸಿಡು ಮದ್ದುಗಳ ಚಿತ್ತಾರ ವೈಭವದೊಂದಿಗೆ ಗ್ರಾಮದ ತುಂಬ ರಾತ್ರಿ ದೇವಿಯನ್ನು ಆಡಿಸಲಾಯಿತು. ಭಕ್ತಿಯಿಂದ ಸಕಲ ವಾದ್ಯಗಳಿಂದ ಜಯಘೋಷ ಹಾಕುತ್ತಾ ಕುಣಿಯುತ್ತಾ ಕುಪ್ಪಳಿಸುತ್ತಾ ದೇವಿಯನ್ನು ಅತಿ ಚಂದವಾಗಿ ಆಡಿಸುತ್ತಾ ಮುಂಜಾನೆ 8 ಗಂಟೆಗೆ ಕಟ್ಟೆ ಮೇಲೆ ಕುಡಿಸಲಾಯಿತು ಮತ್ತು ಗ್ರಾಮಸ್ಥರಿಂದ ಉಡಿ ತುಂಬುವುದು ಹಾಗೂ ದಂಡವತ ನಂತರ ರಂಗ ಹೊಯ್ಯುವ ಕಾರ್ಯಕ್ರಮ ಇಂದು ಮುಂಜಾನೆಯಿಂದ ಪ್ರಾರಂಭವಾಯಿತು. ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವದ ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಆಗಮಿಸಿ ದೇವಿಯ ದರ್ಶನವನ್ನು ಪಡೆದುಕೊಂಡು ಪುನೀತರಾಗುತ್ತಾರೆ. ದೇವಿಯು ಭಕ್ತರಿಗೆ ಒಲಿಯುವ ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮೀ ದೇವಿಯು ಜಾಗೃತಿಯಾಗಿರುತ್ತಾಳೆ. ಈ ಜಾತ್ರಾ ಮಹೋತ್ಸವದಲ್ಲಿ ಉಡಿ ತುಂಬುವುದು ಹಾಗೂ ದಂಡವತ ಹಾಕುವುದು ಭಕ್ತರ ಒಂದು ವಿಶೇಷವಾಗಿರುತ್ತದೆ. ಅದಲ್ಲದೆ ಭಕ್ತಿಯಿಂದ ನೋಡಿಕೊಳ್ಳುವ ಭಕ್ತರಿಗೆ ಒಲಿಯುವ ಶ್ರೀ ಮಹಾಲಕ್ಷ್ಮೀ ದೇವಿ ವಿಶೇಷ ಈ ಜಾತ್ರಾ ಮಹೋತ್ಸವದ ಮಹತ್ವ ಆಗಿರುತ್ತದೆ. ಇಂದು ರಾತ್ರಿ 9 ಗಂಟೆಗೆ ಶ್ರೀ ಆನಂದ್ ಕಂದ ನಾಟ್ಯ ಕಲಾ ಬಳಗ ಗೋಕಾಕ್ ನಾಟ್ಯ ಸಂಘ ಇವರಿಂದ ಸುಂದರ ಸಾಮಾಜಿಕ ನಾಟಕ ದುಡ್ಡು ದಾರಿ ಬಿಡಿಸಿತು. ರಾಜು ಎಲ್ಲಿ ಮುನ್ನೋಡಿ ಸಾಹಿತ್ಯದಲ್ಲಿ ದುಡ್ಡು ದಾರಿ ಬಿಡಿಸಿತು ಈ ನಾಟಕ ನಡೆಯಲಿದೆ. ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸಿದಂಥ ಎಲ್ಲ ಗಣ್ಯಮಾನ್ಯರಿಗೆ, ಕಮಿಟಿಯವರಿಗೆ ಹಾಗೂ ಭಕ್ತಾದಿಗಳಿಗೆ ತೇಜಪ್ರಭು ವಾಹಿನಿಯಿಂದ ಸ್ವಾಗತ ಸುಸ್ವಾಗತ. ಶ್ರೀ ಮಹಾಲಕ್ಷ್ಮೀ ದೇವಿ ಜಾತ್ರಾ ಕಮಿಟಿ ಹಾಗೂ ಸರ್ವ ಕಮತ್ನೂರ ಗ್ರಾಮಸ್ಥರು. ತೇಜ್ ಪ್ರಭು ನ್ಯೂಸ್, ಕಮತ್ನೂರು.
ಊರೇ.